ಶಬರಿಮಲೆ ಕ್ಷೇತ್ರದಲ್ಲಿ ಮಂಡಲ ಪೂಜೆಯ 26ನೇ ದಿನ ಸ್ವಾಮಿ ಇಂದು. ಅಂದ್ರೆ 12/12/2025 ಈ ಒಂದು ಶುಕ್ರವಾರ ನಮ್ಮ ಜೊತೆಗಿದ್ದಾರೆ ಬೆಂಗಳೂರಿನ ಸ್ವಾಮಿಗಳು. ಅವರು ಒಂದೇ ಮಾತು ಯಾವಾಗ ಹೇಳಿದ್ರು, ಎಲ್ಲಾಂ ಅಯ್ಯಪ್ಪನ್, ಅಂದ್ರೆ ಸರ್ವವೂ ಅಯ್ಯಪ್ಪನು. ನಾವು ಮಾಲಾಧಾರಣೆ ಮಾಡಿದಾಗ ಮಾತ್ರ ಎಲ್ಲಾ ವಸ್ತುಗಳನ್ನ ಅಯ್ಯಪ್ಪ ಅಂತೀವಿ, ಎಲ್ಲರನ್ನೂ ಅಯ್ಯಪ್ಪ ಅಂತೀವಿ. ಆ ನಂತರ ನೀನ್ ಯಾರಪ್ಪ ಅಂತ ಅಯ್ಯಪ್ಪನ್ನೇ ಪಕ್ಕ ಕೇಳ್ತೀವಿ. ಇದು ಎಷ್ಟು ಮಟ್ಟಿಗೆ ಸರಿ? ಯಾರಪ್ಪ ಅವರು ಅಂದ್ರೆ, ಕಳೆದ ಸುಮಾರು ವರ್ಷಗಳಿಂದ ಶಬರಿಮಲೆಗೆ ಪಾದಯಾತ್ರೆಯನ್ನ ಮಾಡುತ್ತಿರುವಂತಹ ಬೆಂಗಳೂರಿನ ಶ್ರೀಯುತ ಅನಂತು ಗುರುಸ್ವಾಮಿಗಳು. ಅವರು ಬಹಳ ಗುರುಸ್ವಾಮಿಗಳಂದ್ರೆ ಒಪ್ಪಲ್ಲ, ಆದ್ರೆ ವಿಚಾರಕ್ಕೆ ಮಾತ್ರ ಅವ್ರನ್ನ ನಾವು ತಗೊಂಡು, ಈಗ ಅವರು ನವೆಂಬರ್ 27ರಂದು ಶಿವಾಜಿನಗರದ ಮುತ್ಯಾಲಮ್ಮ ದೇವಾಲಯದಿಂದ ಇರುಮುಡಿಯಿಂದ ಕಟ್ಟಿಕೊಂಡು ಪಾದಯಾತ್ರೆಯನ್ನ ಹೊರಟಿರುವಂತದ್ದು ಭೈರವ ಎಂಬ ತಂಡ ಅವರದು. ಅವರನ್ನೇ ಮಾತಾಡ್ತಾ ಈಗ ಅವ್ರನ್ನ ನಮ್ಮ ಜೊತೆಗಿದ್ದಾರೆ. ಸ್ವಲ್ಪ ವಿಶ್ರಾಂತಿ ಸಮಯ ಆದ್ರೂ ನಮಗೆ ಪಾದಯಾತ್ರಿಗಳ ಜೊತೆ ಮಾತಾಡೋದೇ ನಮ್ಮ ಭಾಗ್ಯ. ಭಗವಂತ ಅವರಲ್ಲಿದ್ದಾರೆ. ಸ್ವಾಮಿ ಶರಣ ಸ್ವಾಮಿ. ಶರಣಮಯ್ಯಪ್ಪ. ಮೊದಲಿಗೆ ನಿಮ್ಮ ತಂಡ ನಿಮಗೆ ಭಗವಂತ ದೇಹ ಬಲ ಪಾದ ಬಲ ಕೊಟ್ಟು ಕಾಪಾಡಲಿ ಅಂತ ಎಲ್ಲ ಅಯ್ಯಪ್ಪನ ಪರವಾಗಿ ನಾನು ಬೇಡ್ಕೋತಾ ಇದ್ದೀನಿ ಸ್ವಾಮಿ. ಎಷ್ಟೇ ವರ್ಷದ ಯಾತ್ರೆ, ನಿಮ್ಮ ಹೆಸರು, ನಿಮ್ಮ ಜೊತೆ ಯಾರ್ಯಾರಿದ್ದಾರೆ ನೀವೇ ಹೇಳ್ಬಿಡ್ತದೆ ಸಂಕ್ಷಿಪ್ತವಾಗಿ. ಇದು 35 ವರ್ಷ ಶಬರಿಮಲೆ ಯಾತ್ರೆ, 15ನೇ ಪಾದಯಾತ್ರೆ. ಹೇಳಿ ಸ್ವಾಮಿ. ಸ್ವಾಮಿ ಹೇಳಿ ಸ್ವಾಮಿ, ಹೇಳ್ಕೊಂಡೋಗಿ. 15 ವರ್ಷ ಪಾದಯಾತ್ರೆ. ಈ ಸತಿ ನಮ್ದು 6 ಜನ ಜೊತೆಲಿದ್ದಾರೆ. ನಿತಿನ್ ಅಂತ, ಶಿವ ಅಂತ, ಅಂದ್ರೆ ವಿಜಯ್, ಗೌರವ್, ದರ್ಶನ್ ಅಂತ. ಈಗ ನವೆಂಬರ್ 27ಕ್ಕೆ ಪ್ರತಿ ವರ್ಷ ನೀವು ಶಿವಾಜಿನಗರದ ಮುತ್ಯಾಲಮ್ಮ ದೇವಸ್ಥಾನದಲ್ಲೇ ಇರುಮುಡಿ ಕಟ್ಕೊಳ್ತೀರಲ್ಲ? ಹೌದೌದೌದೌದು, ನಮ್ಮ ಗ್ರಾಮ ದೇವತೆ ಮುತ್ಯಾಲಮ್ಮ, ಅಲ್ಲಿಂದ ಹೊರಡೋದು ನಾವು. ಆ ತಾಯಿ ಆಶೀರ್ವಾದ ಪಡೆದು ಪಾದಯಾತ್ರೆ ಹೋಗಿದ್ದೀರಾ. ಈ ಸರಿ ಸುಮಾರು ಒಂದು 27 ಅಂದ್ರೆ ಒಂದು 16 ದಿವಸ ಆಗಿದೆ ಸ್ವಾಮಿ. 16 ದಿವಸ. ಇವತ್ತು 16 ದಿವಸ. ಇವತ್ತು ಏನು ನಿಮ್ಮ ಪಾದಯಾತ್ರೆಯಲ್ಲಿ ಒಂದೇ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ನೀವು ಏನ್ ಹೇಳ್ತೀರಾ ಸ್ವಾಮಿ? ಪಾದಯಾತ್ರೆ ಮಾಡೋರ್ಗೆ ಏನು ನಿಮ್ಮ ಅನುಭವ? ಪಾದಯಾತ್ರೆ ಬಾಯಲ್ಲಿ ಹೇಳಕ್ಕಾಗಲ್ಲ, ಅದೊಂದು ಅನುಭವನೇ. ಅದು ಹೇಳಕ್ಕಾಗೋದು, ಅನುಭವ ಆಗೋದು. ಒಂದೊಂದು ಹೆಜ್ಜೆಗೂ ಒಂದೊಂದು ನಿಮಿಷಕ್ಕೂ ಅಯ್ಯಪ್ಪನ ನೋಡ್ಬೇಕು ಕಣ್ಣಲ್ಲಿ. ಅಯ್ಯಪ್ಪನ ಅನುಭವಿಸೋದಂದ್ರೆ ಅದು ಪಾದಯಾತ್ರೆ ಒಂದೇ ದಾರಿ ಸ್ವಾಮಿ. ಯಾಕಂದ್ರೆ ಗಾಡಿಯಲ್ಲಿ ಹೋಗೋದಾದ್ರೆ ಇರುಮುಡಿ ಕಟ್ಕೊತೀವಿ, ಗಾಡಿಯಲ್ಲಿ ಕೂರ್ತೀವಿ, ಮತ್ತೆ ಅಲ್ಲೋಗಿ ಇಳಿದ ತಕ್ಷಣ ಎಡ್ಮೇಲೆ ಇಳಿತೀವಿ, ಹೋಗ್ತೀವಿ, ಬರ್ತೀವಿ, ಒಂದು 2 ದಿವಸ ಆಗ್ಬಿಡುತ್ತೆ. ಒಂದು 20 ದಿವಸ ನಾವು ಯಾತ್ರೆ ಮಾಡ್ತೀವಿ. ಒಂದ್ ದಿವಸಕ್ಕೆ ಒಂದು 10 ಅವರ್ ಇರುಮುಡಿ ಓಡ್ತೀವಿ ತಲೆ ಮೇಲೆ ಅಂದ್ರೆ ಅದೊಂದು ದೊಡ್ಡ ಮಹಾಭಾಗ್ಯನೇ ಅದು. ಅಂದ್ರೆ ಒಂದು ಸತಿ ಹೋದ ಒಂದು 10 ಅವರ್ ಇರುಮುಡಿ ತಲೆ ಮೇಲೆ ಓಡ್ಬೋದು. ನಾವು ಪಾದಯಾತ್ರೆ ಒಂದ್ ದಿವಸಕ್ಕೆ ನಾವು 10 ಅವರ್ ಇರುಮುಡಿ ಓಡ್ತೀವಲ್ಲ. ಒಂದು ಪಾದಯಾತ್ರೆ ಬಂದ್ರೆ 18-20 ಸತಿ ಶಬರಿಮಲೆಗೆ ಹೋದಂಗೆ ನಮ್ ಲೆಕ್ಕ ಪ್ರಕಾರ. ಅಯ್ಯಪ್ಪನ ಒಂದು ಹೆಜ್ಜೆಯಲ್ಲಿ ನಾವು ಅಯ್ಯಪ್ಪನ ಕಾಣ್ಬೋದು ಪಾದಯಾತ್ರೆಯಲ್ಲಿ. ಅಂದ್ರೆ ನೀವ್ ಹೇಳ್ತಾ ಇರೋದು, ಇರುಮುಡಿ ಅನ್ನೋದು ಸ್ವಾಮಿ ಅಯ್ಯಪ್ಪನ ಪ್ರತಿರೂಪವಾಗಿರುತ್ತೆ. ಸನ್ನಿಧಾನಕ್ಕೆ ಹೋಗೋರು ಇಲ್ಲಿ ಎಲ್ಲಿ ಇರುಮುಡಿ ಕಟ್ಕೊಳ್ತಾರೋ ಅಲ್ಲೊಂದು 5 ನಿಮಿಷ, ಒಂದು ಅರ್ಧ ಗಂಟೆ ಇಟ್ಕೊಳ್ತಾರೆ. ಮತ್ತೆ ಪಂಪೆಯಿಂದ ಹೋಗ್ತಾರೋ, ದೊಡ್ಡ ಪಾದದಿಂದ ಹೋಗ್ತಾರೋ, ಒಂದು 20 ಅವರ್ 30 ಅವರ್ ಇಟ್ಕೋಬಹುದು ದೊಡ್ಡ ಪಾದ ಹೋದವರು. ಅದು ಇಲ್ಲ, 10 ಅವರ್ 15 ಅವರ್ 20 ಅವರ್ ಇಟ್ಕೊಳ್ಳಿ ದೊಡ್ಡ ಪಾದ ಹೋದವರು. ಇಲ್ಲ ಅಂದ್ರೆ ಸಣ್ಣ ಪಾದ ಆದವರು ಒಂದು 4 ಅವರಿಂದ 5 ಅವರ್ ಅಷ್ಟೇ. ಭಗವಂತ ಒಂದ್ ದಿವಸಕ್ಕೆ ನಾವು 10 ಅವರ್ ಇಟ್ಕೊಂತೀವಿ. ಅದು ದೊಡ್ಡ ಭಾಗ್ಯ ಅಲ್ವಾ ಅದು. ಈಗ ಒಂದು 15ನೇ ವರ್ಷದ ಪಾದಯಾತ್ರೆ ಅಂತ ಹೇಳಿದ್ರಿ. ಕೆಲವೊಮ್ಮೆ ನೀವು ಒಬ್ಬೊಬ್ರೇನೂ ಹೋಗ್ಬಿಟ್ಟಿದ್ದೀರಾ ಪಾದಯಾತ್ರೆಗೆ? ಒಬ್ಬೊಬ್ರೆ ಹೋದಾಗ ಹೇಗೆ, ಅಥವಾ ತಂಡದ ಜೊತೆ ಹೋದಾಗ ಹೇಗೆ ಸ್ವಾಮಿ ನಿಮ್ಗೆ? ತಂಡ ಜೊತೆ ಹೋದಾಗ ಅದೇ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ ಅಯ್ಯಪ್ಪನ ಬಗ್ಗೆ. ಒಬ್ರೊಬ್ರು ಒಬ್ರೇ ಹೋದಾಗ ಅವಾಗ ಏನಿಲ್ಲ, ನಾವು ಆಯ್ತು ಅಯ್ಯಪ್ಪ ಇಬ್ರೇ ಅಲ್ವಾ. ಸೊ ಅದರ ಅದು ಅನುಭವ ಬೇರೆ ತರ ಇರುತ್ತೆ. ಅದು ಹೆಂಗ್ ಬಾಯಲ್ಲಿ ಹೆಂಗೆಲ್ಲ ಹೇಳಕ್ ಬರ್ತಾ ಇಲ್ಲ ನಿಮ್ಗೆ. ಅಂದ್ರೆ ಒಬ್ಬರೇ ಹೋಗೋದು ಒಂಥರ ಅನುಭವ ಬೇರೆ. ಅದು ಸಿಗಲ್ಲ ಎಲ್ಲರಿಗೂ. ಇನ್ನು ಮತ್ತೆ ಸಿಗಿದ್ರೆ ಒಳ್ಳೇದೇ. ಆ ಅನುಭವ ಬೇರೆ ತರ ಇರುತ್ತಲ್ಲ. ಈಗ ಎಷ್ಟು ಕಿಲೋಮೀಟರ್ ನಡೆದಿದ್ದೀರಾ ಸ್ವಾಮಿ ಬೆಂಗಳೂರಿಂದ ನೀವು? ಸುಮಾರು 500 ಆಗಿರ್ಬೋದು ಸ್ವಾಮಿ. ಲೆಕ್ಕ ಹಾಕಲ್ಲ. ನಾವ್ ಯಾಕೆ ಲೆಕ್ಕ ಹಾಕಲ್ಲ ಅಂದ್ರೆ, ಇವಾಗ ಇದು ಚಿನ್ನಮಾನೂರು ಅಂತ, ತೇನಿ ದಾಟಿ ಚಿನ್ನಮಾನೂರು. ಇವತ್ತು ರಾತ್ರಿ ಕಂಬಮ್ಮು, ನಾಳೆ ಕುಂಬ್ಳಿ. ನಾಳೆ ನೈಟ್ ಕುಂಬ್ಳಿ ಆಲ್ಟ್ ಆಗ್ತೀವಿ. ಸೋಮವಾರ ಎರ್ಮಳಿ ರೀಚ್ ಆಗ್ತೀವಿ ಸರ್. ನೀವು ಯಾಕೆ ಲೆಕ್ಕ ಹಾಕಲ್ಲ ಅಂತ ಹೇಳಕ್ ಬಂದ್ರಿ ಕಿಲೋಮೀಟರ್? ಯಾಕಂದ್ರೆ ಅದು ನಾವು ಲೆಕ್ಕ ಹಾಕಿ ಪ್ರಯೋಜನ ಅಲ್ಲ, ಅಯ್ಯಪ್ಪ ಹತ್ರ ಎಲ್ಲಿ ಲೆಕ್ಕ ಅಂತ. ಒಂದು ನಡೆಯೋ ಒಂದು ಹೆಜ್ಜೆನ ನಾವು ಲೆಕ್ಕ ಹಾಕಿದ್ರೆ ಪ್ರಯೋಜನ ಇಲ್ಲ ಅಲ್ವಾ. ಅಯ್ಯಪ್ಪ ಹತ್ರ ಲೆಕ್ಕ ಇದ್ರೆ ಅದೊಂದು ಪ್ರಯೋಜನ ಇರುತ್ತೆ. ಅದಕ್ಕೆ 50 ಕಿಲೋಮೀಟರ್ ಲೆಕ್ಕ ಆಗಿದ್ದಿಲ್ಲ.
ಮತ್ತೆ ಈ ನಕ್ಕ ಅಂತ ಅಂದಾಗ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸ್ವಾಮಿ. ಇಲ್ಲಿ ಸ್ವಾಮಿಗಳೊಬ್ರು ಸ್ವಾಮಿ ನಾನು 1ನೇ ವರ್ಷ 2ನೇ ವರ್ಷ 3ನೇ ವರ್ಷ ಗಂಟೆ ಅಂತ ಎಲ್ಲ ನಕ್ಕ ಇಟ್ಕೊಂಡು ಯಾತ್ರೆ ಮಾಡ್ತಾರೆ. ಅವ್ರಿಗೆ ಏನ್ ಹೇಳ್ತೀರಾ ಸ್ವಾಮಿ ನೀವು? ಅವರು ಬೇಗ ಗುರುಸ್ವಾಮಿ ಆಗ್ಬೇಕನ್ನ ಅವರು ಲೆಕ್ಕಕ್ಕೆ ಹೋದಾರ ಸ್ವಾಮಿ. 3 ವರ್ಷ ಹೋಗಿದ ತಕ್ಷಣ 3 ವರ್ಷಕ್ಕೆ ಒಂದ್ ಲೆಕ್ಕ, 5 ವರ್ಷ 6 ವರ್ಷ ಹೋದ್ರೆ ಗುರುಸ್ವಾಮಿ ಬರ್ತಾರೆ ಅವರು. ಅವ್ರಿಗೆ ಏನು ಗೊತ್ತಿರಲ್ಲ, ಪ್ರಪಂಚಕ್ಕೆ ಅವ್ರೇನು ತಿಳ್ಸಂಗಿಲ್ಲ. ಸುಮ್ಮನೆ ಅವರೇ ಒಂದು ಗುರುಸ್ವಾಮಿ ಗೊತ್ತು ಎಲ್ಲ ರಾಂಗ್ ಇನ್ಫಾರ್ಮೇಶನ್ ಕೊಡ್ಕೊಂಡಿರ್ತಾರೆ. ಈ ಸಲ್ಮೆ ಹೋಗ್ಬೇಕಂದ್ರೆ ಜನ್ಮನೂ ಸಾಕಾಗಲ್ಲ ಸ್ವಾಮಿ. ಅಯ್ಯಪ್ಪನ ಬಗ್ಗೆ ತಿಳಿಬೇಕಂದ್ರೆ ಈ ಜನ್ಮ ಸಾಕಾಗಲ್ಲ. 18 ವರ್ಷ ಹೋದ್ರು 18 ವರ್ಷ ಹೋದೆ ನಾನು ಗುರುಸ್ವಾಮಿ ಅನ್ಕೊಂತಾರೆ. ಅವ್ರ ಗುರುಸ್ವಾಮಿ ಅನ್ಕೊಂತಾರೆ. ಅಂದ್ರೆ ನನ್ನ ಪ್ರಕಾರ ಗುರುಸ್ವಾಮಿ ಅವಾಗ ಯಾರಿಗೂ ಅಗದಿರಲ್ಲ ಸ್ವಾಮಿ. ಯಾಕಂದ್ರೆ ಈ ಜನ್ಮ ಒಂದು ಸಾಕಾಗಲ್ಲ ಅಯ್ಯಪ್ಪನ ಬಗ್ಗೆ ತಿಳ್ಕೊಬೇಕಂದ್ರೆ. ನಾವು ಒಂದು ಎಷ್ಟೋ ದಿನ ವಿಡಿಯೋ ಮಾಡ್ತೀರಾ ನೀವು, ನೀವು ಎಷ್ಟೋ ವಿಷಯ ತಿಳಿಸ್ತೀರಾ ಜನಗಳಿಗೆ. ನಾವು ಮಾಲೆ ಹಾಕ್ಬೇಕು, ಮನೋರ ವ್ರತ ಮಾಡ್ಬೇಕಂತ ನೀವು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಾ. ಅಂತ ಜನ ನೋಡಿ ಮಾಡೋದೇ ಮಾಡ್ತಾರೆ. ಬೆಳಿಗ್ಗೆ ಮಾಲೆ ಹಾಕ್ತಾರೆ, ಸಂಜೆ ಇರ್ಮಿಗೆ ಹೋಗ್ತಾರೆ, ಮತ್ತೆ ಮನೆ ಬಂದು ಮಾಲೆ ಬಿಚ್ತಾರೆ. ಸ್ವಲ್ಪ ಜನ ಪಂಪಾಲೆ ಮಾಲೆ ಬಿಚ್ತಾರೆ. ಈಗ ನಮಗೂ ಬೇಜಾರಾಗುತ್ತೆ ಎಲ್ಲ ನೋಡಿದಾಗ. ನನಗೆ ಏನ್ ಹೇಳೋದು ಗೊತ್ತಾಗ್ತಿಲ್ಲ ಒಂದು ಅಲ್ವಾ. ಈಗೆಲ್ಲ ಇಂಥ ಸ್ವಾಮಿಗಳು ಹೋಗ್ತಾ ಇದ್ದಾಗ ನಾವು ಇಷ್ಟು ಕಷ್ಟಪಟ್ಟು ಬಹಳ ಇಷ್ಟಪಟ್ಟು ಭಗವಂತನಿಗೆ ಹೋಗ್ತಿರಲ್ಲ. ಈ ಸ್ವಾಮಿಗಳ ಜೊತೆಲಿ ನಾವು ಇದೀವಲ್ಲ ಸ್ವಾಮಿ ಅಂದಾಗ ಮನಸ್ಸಿಗೆಲ್ಲೋ ಬೇಸರ ಆಗುತ್ತೆ ಸ್ವಾಮಿ. ನಾವು ವ್ರತ ಮಾಡಿ ಖಂಡಿತ ಬೇಸರ ಆಗುತ್ತೆ. ಮನೆ ನೋಡಿ ಒಂದು ಸ್ವಾಮಿ ಮುಂದೆ ಇಟ್ಕೊಂಡು ಅಯ್ಯಪ್ಪ ಫೋನ್ ಹಿಡ್ಕೊಂಡು ಫೋಟೋ ತೆಗಿತಾ ಇದ್ದಲ್ವಾ, ಅದಾದ್ರೆ ಖಂಡಿತ ಬೇಜಾರಾಗುತ್ತೆ ಅಲ್ವಾ. ಇಷ್ಟು ಜನ ನಾವಂತ ಅಲ್ಲ, ನಾವೇನು ಲೆಕ್ಕಕ್ಕೆ ಇಲ್ಲ. ನಮ್ಮ ಅಂತ ಏನೋ ಎಷ್ಟು ಲಕ್ಷ ಜನ ಇದಾರೆ, ಪಾದಯಾತ್ರೆ ಮಾಡೋದಿದ್ದಾರೆ. ಆಂಧ್ರ ಇಂದ ಇಲ್ಲೆಲ್ಲ ಮಾಡಿದ್ದಾರೆ. ತುಂಗನಾಥ್, ಬದ್ರಿನಾಥ್ ಎಲ್ಲೆಲ್ಲ ಮಾಡಿದ್ದಾರೆ. 3-4 ತಿಂಗಳೆಲ್ಲ ಮಾಡಿದ್ದಾರೆ ಪಾದಯಾತ್ರೆ. ಅಂದ್ರೆ ಈ ತರ ಚಿಕ್ಕ ಫೋಟೋ ಇಟ್ಕೊಂಡು ಮೊಬೈಲ್ ನೋಡ್ತಾರಂದ್ರೆ ಇಷ್ಟು ಕಷ್ಟಪಟ್ಟು ಬಂದು ನೋಡ್ತಾರಲ್ಲ, ಅದು ಅವ್ರಿಗೆ ಒಂದು ಬುದ್ಧಿ ಅಂತ ಇರ್ಬೇಕಲ್ವಾ. ಒಂದು ಫೋಟೋ ಇಡೋದು ದೇವ್ರದ್ದು ಅಷ್ಟು ಒಳ್ಳೇದಲ್ಲ ಸರ್. ಕಷ್ಟಪಟ್ಟು ನೋಡಿದ್ರೆ ಅಯ್ಯಪ್ಪನ ಒಂದು ಸಾರ್ಥಕ ಅಲ್ವಾ. ಮೊಬೈಲ್ ನೋಡ್ತಾ ಇದ್ರೆ ಎಲ್ಲಿ ಬರ್ಬೇಕು ಅವರು? ಅಲ್ಲಿ ಮನೇಲಿ ನೋಡ್ಬೋದಲ್ಲ. ಅಂದ್ರೆ ಸ್ವಾಮಿ ಕೆಲವ್ರಿಗೆ ಏನಂದ್ರೆ ಮೂರ್ತಿಲಿ ನೋಡ್ಕೊಳ್ಳೋದಕ್ಕೆ ಭಗವಂತನ ನೋಡೋದಕ್ಕೂ ನೀವು ಅನುಭವಿಸಿ ನಮ್ ಜೊತೆಲೇ ಇದಾರೆ ಅಂತ ಅದೇ ಸ್ವಾಮಿ. ಅಯ್ಯಪ್ಪಂದು 2 ಐತೆ ಸ್ವಾಮಿ. ಒಂದು ಸರ್ವೇನೆಗೆ ಹೋಗೋದಲ್ಲೂ ಬಂದು ಹೋಗಿ ಅಯ್ಯಪ್ಪ ನೋಡ್ಕೊಂಡ್ ಬರ್ತಾರೆ, ಒಬ್ರು ಅನ್ಭವಿಸ್ತಾರೆ. ಅದೇ ನೋಡೋದಾದ್ರೆ ನೀವು ಮನೇಲಿ ನೋಡ್ಬೋದು ಸ್ವಾಮಿ. ಫೋಟೋ ತಗೊಂಡು ಮನೇಲಿ ನೋಡ್ಬೋದು, ಸರ್ವೇನೆಗೆ ಹೋಗ್ಬೇಕಂದ್ರೆ ಮಂಡಲಕಾಲ ವ್ರತ ಇದು ಹೋದ್ರೆ ದೇವ್ರನ್ನ ನಾವು ಅನ್ಭವಿಸ್ಬೋದು. ಅಯ್ಯಪ್ಪ ಅಂತ ಅದೇ ಅಯ್ಯಪ್ಪನ ಬಂದು ಅನ್ಭವಿಸ್ಬೇಕು, ನೋಡೋದಲ್ಲ. ನೋಡೋದೇ ಮನೇಲಿ ನೋಡ್ಬೋದು ನಾವು. ಅದು ವ್ರತ ಇದ್ದೀವಿ ಹೋದಾಗ ಅಯ್ಯಪ್ಪನ ನಾವು ಅನ್ಭವಿಸ್ಬೋದು. ಅದೇ ಪಾದಯಾತ್ರೆಯಲ್ಲಿ ನಾವು ದಿನ ನಾವು ಅನ್ಭವಿಸ್ತೀವಿ ಅಯ್ಯಪ್ಪನ. ಆ ವ್ರತ ಇದ್ದಾಗಲೇ ಅದು ನೀವು ಅನ್ಭವಿಸಕ್ಕಾಗೋದಲ್ವಾ. ವ್ರತ ಇಲ್ಲದೆ ಹೋಗಿ ದೇವ್ರನ್ನ ನೋಡ್ಕೊಂಡ್ ಬರೋದಂದ್ರೆ ಅದು ಏನು ಪ್ರಯೋಜನ ಇಲ್ವಲ್ಲ. ಒಂದು ಬ್ರಹ್ಮಚಾರಿ ನೋಡ್ಬೇಕಂದ್ರೆ ನಾವು ಬ್ರಹ್ಮಚಾರಿ 40 ದಿವಸ ವ್ರತ ಇದ್ದು ಹೋದ್ರೆ ಅದು ಒಂದು ಫಲ. ಅದು ಏನು ಇಲ್ಲದೆ ಹೋಗುದ್ ಬರ್ತೀನಿ ನಾನು ಓದೆ ಅಂತ ಆಗ್ಬಿಡುತ್ತೆ ಅಲ್ವಾ. ಈಗ ಎಷ್ಟು ವಯಸ್ಸು ಸ್ವಾಮಿ ನಿಮ್ಗೆ? ನನಗೆ 39 ಸ್ವಾಮಿ. 39 ವರ್ಷದಲ್ಲಿ 35 ವರ್ಷ ಶಬರಿಮಲೆ ಯಾತ್ರೆ, 15 ವರ್ಷ ಪಾದಯಾತ್ರೆ ಮಾಡ್ತಾ ಇದೀರಾ. ಅಂದ್ರೆ ನೀವು ಚಿಕ್ಕ ಮಗು ಆಗಿದ್ದಾಗಲೇ ಶಬರಿಮಲೆಗೆ ಹೋಗಿದ್ದೀರಾ? ಹೌದೌದು. 90s ಸ್ಟಾರ್ಟ್ ಮಾಡಿದ್ದೀನಿ. 90s ಸ್ವಾಮಿ. ಈಗ ಗುರುಸ್ವಾಮಿ ಅಂತಂದ್ರೆ ನೀವು ಹೇಳಿದ್ರಿ ಅರ್ಹತೆ ಬೇಡ, ಆದ್ರೆ ಶಬರಿಮಲೆ ಅಂತ ತೋರ್ಸಿದ್ದು ಮತ್ತೆ ಶಬರಿಮಲೆ ಅಂತ ನಿಮಗ್ ತೋರಿಸಿ ನಿಮಗೆ ಅಂತ ಒಬ್ರು ಗುರುಸ್ವಾಮಿ ಅಂತ ಆ ಮಾರ್ಗದರ್ಶಕರಾಗಿ ಇರೋರು, ಅವರ ಹೆಸರನ್ನ ನಾವ್ ಹೇಳಲೇಬೇಕೀಗ. ಯಾಕೆಂದ್ರೆ ಅವ್ರನ್ನ ನೆನ್ಸ್ಕೋಬೇಕು. ಹೌದು, ನಮ್ ತಂದೆ ಸ್ವಾಮಿ. ನಮ್ ತಂದೆ ಚಂದ್ರಕುಮಾರ್ ಅಂತ ನಮ್ಮ ತಂದೆ ನಮ್ಗೆ ಗುರುಸ್ವಾಮಿ. ಅವರೇ ನಮ್ಗೆ ಫಸ್ಟ್ ಕರ್ಕೊಂಡೋಗಿ ಅಯ್ಯಪ್ಪನ ತೋರಿಸಿದ್ದು. ಅವಾಗಿಂದ ನಮ್ಗೆ ಅಯ್ಯಪ್ಪ ಅಂದ್ರೆ ಒಂಥರ ಏನ್ ಹೇಳೋದು ಆ ತರ ಎಲ್ಲಾನು ಅವರೇ. ಎಲ್ಲ ಅಯ್ಯಪ್ಪನ್ ಬರ್ಬೇಕು ನಿಮ್ಮ ಹತ್ರ, ನಾವು ಅದನ್ನೇ ಹೌದು ಸ್ವಾಮಿ. ಎಲ್ಲ ಅಯ್ಯಪ್ಪನ್ ಎಲ್ಲ ಅವರಲ್ಲೇ ಇರೋದು. ಅವ್ರ ಬಿಟ್ಟು ಮೀರಿ ಏನಿಲ್ಲ. ಅದೇ ತರ ನಾವು ಈ ಸೀಸನಲ್ ಗಾಡ್ ಅಂತ ನಾವು ಅಯ್ಯಪ್ಪನ ಬಂದು 2 ತಿಂಗಳು ಮಾತ್ರ ಪೂಜಿಸಿ ಬಟ್ಟೆಯಲ್ಲಿ ಸುತ್ತಿ ಮೇಲೆ ಅದರ ಇಲ್ಲ ಸ್ವಾಮಿ. ನಮ್ ಬುದ್ಧಿ ಬಂದಾಗಿಂದ ನಾನು ಚಿಕ್ಕ ವಯಸ್ಸಿಂದ ನಾವು ದಿನ ಅಯ್ಯಪ್ಪನ ಮನೇಲಿ ಫೋಟೋಗೆ ಪೂಜೆ ಮಾಡ್ತೀವಿ ಸ್ವಾಮಿ. ಎವ್ರಿ ಡೇ ಅಯ್ಯಪ್ಪನಿಗೆ ಪೂಜೆ ಮಾಡಿದ ದಿವಸನೇ ಇಲ್ಲ ನಮ್ಮ ಲೈಫಲ್ಲಿ. ನನ್ಗೆ ಬುದ್ಧಿ ಬಂದಾಗಿಂದ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಚಿಕ್ಕ ವಯಸ್ಸಿಂದ ನಮ್ಗೆ ಅಯ್ಯಪ್ಪ ಅಂದ್ರೆ ಪ್ರಾಣ. ನಾವು ಸೀಸನ್ ಆಗಿದ ತಕ್ಷಣ ಫೋಟೋ ಎತ್ತಿ ಡಬ್ಬಾಲಿಗೆ ಮೇಲೆ ಇಕ್ಕೋದು, ಮತ್ತೆ ತೆಗಿಯೋದು, ಪೂಜೆ ಮಾಡೋದೆಲ್ಲ ಮಾಡಲ್ಲ ಸ್ವಾಮಿ. ಸ್ವಾಮಿ ಅದು ನಿಜವಾಗಿ. ಯಾಕೆಂದ್ರೆ ಭಗವಂತನ ಬೇರೆ ಅಯ್ಯಪ್ಪನ ಮಾತ್ರ ಬೇರೆ ಮಾಡ್ಬಿಡ್ತಾರೆ ಸ್ವಾಮಿ. ಅದಕ್ಕೆ ಬೇಜಾರಾಗೋದು. ಎಲ್ಲಾ ದೇವ್ರುಗಳು ಪೂಜೆ ಮಾಡ್ತಾರೆ. ಹೌದು. ಎಲ್ಲ ದೇವ್ರು ಅವ್ರನ್ನು ದೇವರೇ ಅಲ್ವಾ. ಏನೋ ಒಂಥರ ಸ್ವಾಮಿ ಈ ವಿಚಾರ ಮೊದ್ಲೇ ಹೇಳಿದ್ರೆ, ಆದ್ರೂ ಹೊಸದಾಗಿ ತಿಳ್ಕೊಳ್ಳೋರ್ಗೆ ಭಗವಂತ ಯಾವ ರೀತಿ ನಿಮ್ಗೆ ಸಾಕ್ಷಾತ್ಕಾರ ಕೊಡ್ತಾರೆ ಅನ್ನೋದಕ್ಕೆ ನಿಮ್ಮ ತಂಡಕ್ಕೆ ಭೈರವ ಅಂತ ಹೆಸರಿಟ್ಟಿದ್ದೀರಾ. ಅದನ್ನ ಚಿಕ್ಕದಾಗಿ ಹೇಳ್ಬಿಡೋದಂದ್ರೆ 1-2 ನಿಮಿಷದಲ್ಲಿ ಹೇಳ್ಬಿಡಿ ಸ್ವಾಮಿ, ಯಾಕೆ ಅಂತ. ಅದು 2016 ಅದಕ್ಕೆ ಮುಂಚೆ ನಮ್ಮ ಟೀಮ್ ಏನು ಹೆಸರು ಅಂತ ಏನು ಇರ್ಲಿಲ್ಲ. ನಾವು ಮಾಮೂಲಿ ಪಾದಯಾತ್ರೆ ಹೋಗ್ತಾ ಇದ್ದಷ್ಟೇ. ಈಗ ಒಂದು ಹೆಸರು ಇಕ್ಬೇಕು ಅಂತ ನೋಡ್ತಾ ಇದೀವಿ. ಅದೇನೋ ಹಂಗೆ ಆಗ್ತಾನೆ ಇರ್ಲಿಲ್ಲ.
ಮತ್ತೆ 2017 ಒಂದು ಭೈರವ ಅಂದ್ರೆ ನಮ್ದೊಂದು ನಾಯಿ ಅಂತ ಎಲ್ಲ ಹೇಳ್ಬಾರ್ದು, ಅದನ್ನು ಹೇಳ್ತಾ ಇದ್ದೀನಿ. ಒಂದು ಬೀದಿ ನಾಯಿ ನಮ್ಮ ಹಿಂದೆ ಬಂತು ಸರಿಮಳೆಗೆ, ಅಲ್ಲಿ ಹೊಸೂರಿಂದ ಬಂತು. ಸುಮ್ಮನೆ ಹಂಗೆ ನಮ್ಮ ಹಿಂದೆನೆ ಬಂತು. ನಾವೇನೋ ಒಂದ್ ದಿವಸ 5 ದಿವಸ ಹೋಗುತ್ತೆ ಅನ್ಕೊಂಡಿದ್ರಿ. ಅದು ಹಿಂದೆನೆ ಬರ್ತಾನೆ ಇತ್ತು. ನಾವು ಟೀ, ಹಾಲು, ಕಾಫಿ, ಟೀ ಏನು ಕೊಟ್ಟು ಅದು ಕುಡಿತಾ ಇರ್ಲಿಲ್ಲ. ನಾವು ಇವತ್ತು ಹೋಗ್ಬಿಡುತ್ತೆ ನಾಳೆ ಹೋಗುತ್ತೆ ಅಂತ ನಾವು ತುಂಬಾ ಪ್ರಯತ್ನ ಮಾಡಿದ್ವಿ. ಅದು ಹೋಗಿ ಲಾಸ್ಟ್ ಕೊನೆಗೂ ಅದು ಸರಿಮಳೆವರೆಗೂ ಬಂತು, ಜೊತೆಯಲ್ಲಿ ಹಿಂದೆನೆ ಬಂತು. ಅದು ನ್ಯೂಸ್ ಪೇಪರ್ ಅಲ್ಲಿ ಎಲ್ಲ ಯೂಟ್ಯೂಬ್ ಎಲ್ಲ ಬಂದಿದೆ ಅದು. ಆಮೇಲೆ ದರ್ಶನ ಮಾಡಿ ನಮ್ಮ ಜೊತೆ ಇತ್ತು. ಅದಕ್ಕೆ ಅದು ಭೈರವ ಅದನ್ನ ಹೆಸರು ಮಾಡಿದ್ವಿ ನಾವು. ಈಗ ಇಕ್ಕಿದ್ರೆ ಅದಕ್ಕೆ ಹಂಗೆ ನಮ್ಮ ಟೀಮ್ ಹೆಸರು ಭೈರವ ಪಾದಯಾತ್ರೆ ಅಂತ ಹಂಗೆ ಇದಾಯ್ತು ನಮ್ಗೆ. ಅನುಗ್ರಹ ಅದು. ಅಂದ್ರೆ ಈಗ ನಮಗೆ ಸಾಮಾನ್ಯ ಸ್ವಾಮಿಗಳಿಗೆ ಅದು ಶ್ವಾನವಾಗಿ ಗೋಚರಿಸಿದ್ರೆ ಸ್ವಾಮಿ ಅಯ್ಯಪ್ಪನೇ ನಿಮ್ ಜೊತೆಗೆ ಆ ರೂಪದಲ್ಲಿ ಬಂದಿದ್ದಾರೆ ಅಂತ ನೀವು ನಂಬ್ಕೊಂಡ್ರೆ? ಖಂಡಿತ 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 ಆಗಿದೆ ನಿಜ. ಯಾಕಂದ್ರೆ ಅದು ಬೇರೆ ನಾಯ್ತರ ಇಲ್ಲ, ಅದು ನಮ್ ಜೊತೆ ಮಲ್ತಾ ಇರ್ಲಿಲ್ಲ. ಅದು ತಕ್ಷಣ ದೇವಸ್ಥಾನದಲ್ಲಿ ನಾವು ಮಲ್ದಾಗ ಅದು ಒಳ್ಳೆ ಮೂಲಸ್ಥಾನದಲ್ಲಿ ಮಲ್ತಾ ಇತ್ತು ಅದು. ಮತ್ತೆ ರೋಡಲ್ಲಿ ಬೇರೆ ಬೀದಿ ನಾಯಿಗಳು ಅಡ್ಸ್ಕೊಂಡ್ ಬರುತ್ತಲ್ಲ ಬೇರೆ ನಾಯಿಗಳನ್ನ, ಇದನ್ನ ನೋಡಿ ಅದು ಓಡ್ತಾ ಇತ್ತು. ಬಟ್ ಏನು ತಿಂತಾ ಇರ್ಲಿಲ್ಲ. ಅದೊಂದು ಇದು ಏನು ಒಂದು ಹಾಲು ಕುಡಿತಾ ಇಲ್ಲ, ಒಂದು ಏನು ತಿಂತಾ ಇರ್ಲಿಲ್ಲ ಲಾಸ್ಟ್ ವರ್ಗೂ ಅದು. ಅದೊಂದು ಏನೋ ಒಂಥರ ದೈವಿಕ ಶಕ್ತಿನೇ ಅಲ್ವಾ ಅದು. ಶರಣ ಸ್ವಾಮಿ, ನಿಮ್ ಜೊತೆ ಮಾತಾಡ್ತಾನೆ ಇರ್ಬೇಕು, ವಿಚಾರ ತಿಳ್ಕೊತಾನೆ ಇರ್ಬೇಕು ಸ್ವಾಮಿ. ನಿಜಕ್ಕೂ 15 ವರ್ಷದಿಂದ ಪಾದಯಾತ್ರೆ ಮಾಡ್ತಾ ಇದ್ರೆ ನಿಮ್ ಜೊತೆ ಬರೋರೆಲ್ಲ ನಿಮ್ ವಯಸ್ಸಿನವ್ರೆ ಸ್ವಾಮಿ? ಇಲ್ಲ, ಎಲ್ಲ ವಯಸ್ಸು ಹೆಚ್ಚು ಕಮ್ಮಿ ಇರುತ್ತೆ. ಈ ಸತಿ ಇಬ್ರು ಹೊಸಬ್ರು. ಹೊಸಬ್ರು ಹೇಗೆ ಸ್ವಾಮಿ ಅನುಭವ ಹೇಗೆ ಹಂಚ್ಕೊಂಡ್ರು ನಿಮ್ ಜೊತೆ ಅವರು? ಅದೇ ಒಂದ್ ಸ್ವಾಮಿಗೆ ಮೊನ್ನೆ ನಡೆಯಕ್ಕಾಗಿಲ್ಲ, ಒಂದು 5 ದಿವಸ ಮುಂಚೆ ನಡೆಯಕ್ಕಾಗಿಲ್ಲ. ಸಡನ್ನಾಗಿ ಒಂದು ಕಾಲು ಸುಲ್ಕು ಅಂತ ಅದೇ ನರ ಉಳ್ಕಿತ್ತು. ಅವಾಗ ಸ್ವಾಮಿ ಸ್ವಲ್ಪ ಭಯ ಆಯ್ತು, ಈ ತರ ನರ ಇದಾಗಿದೆ ಅಂತ. ಮತ್ತೆ ನಾವು ಪೂಜೆ ಮಾಡಿದಾಗ ಅಯ್ಯಪ್ಪನ್ಗೆ ದಿನ ಪೂಜೆ ಮಾಡ್ತೀವಿ, ಪಾದಯಾತ್ರೆಯಲ್ಲಿ ಫೋಟೋ ಇಕ್ಕಿರ್ತೀವಿ, ಎಲ್ಲ ನೈವೇದ್ಯ ಮಾಡ್ತೀವಿ ಡೈಲಿ ಪಾದಯಾತ್ರೆಯಲ್ಲಿ ಇದ್ದಾಗ. ದಿನಾನು ಮಾಡ್ತೀವಿ, ಇಲ್ಲಿ ಮಾಡಲೇಬೇಕಲ್ವಾ ಪಾದಯಾತ್ರೆ ಇದ್ದಾಗ. ಅವಾಗ ಅಯ್ಯಪ್ಪನ ಬೇಡ್ಕೊಂಡು ನಾನೇ ಬೇಡ್ಕೊಂಡು ಅಯ್ಯಪ್ಪನ ಭಸ್ಮ ಹಚ್ಚಿದೆ. ಬೆಳಗ್ಗೆ ನೋಡಿದಾಗ ಸ್ವಾಮಿ ನಮ್ಗನ ಮುಂಚೆ ನಡ್ಕೊಂಡು ಹೋಗ್ಬಿಟ್ಟಿದೆ ಸ್ವಾಮಿ. ನಮ್ಗೆ ಆಶ್ಚರ್ಯ ಆಯ್ತು, ಸ್ವಾಮಿಗೆ ಏನಾಯ್ತು, ಸ್ವಾಮಿಗೆ ಇಷ್ಟು ಬೇಗ ಹೋಗ್ಬಿಟ್ಟಿದೆ. ನಾವೇ ಸ್ವಾಮಿ ಹಿಡಿಯಕ್ಕಾಗಿಲ್ಲ, ನಮ್ಗೂ 10 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟಿದೆ ಅದು. ಇವಾಗ ನಮಗೆ ಆಗಲ್ಲ ಅದು, ಇವಾಗ ಹಿಂಗೋಯ್ತದ ಅಷ್ಟು. ಇವಾಗ ನೋಡಿದ್ರೆ ಸ್ವಾಮಿ ನಮ್ಗನ ಅದು ಸುಳ್ಳ ನಡೀತಾ ಇದೆ. ಅದು ಅವತ್ತು ನಾವಿದ ಒಂದು ಅನುಭವ. ಎಲ್ಲಾಂ ಅಯ್ಯಪ್ಪನ್ ನಿಮಗೆ ಬಂದು ಆ ಭಸ್ಮವನ್ನ ಸರ್ವರೋಗ ನಿವಾರಕ ತನ್ವಂತರ ಮೂರ್ತಿಯ ಪ್ರಸಾದವನ್ನ ಹಚ್ಚಿದೀರಾ, ಆ ಮಹಿಮೆ ಎಲ್ಲ ಜುಮ್ಮಣ್ಣ ಇವಾಗ ನೆನ್ಸ್ಕೊಂಡ್ರೆ ಅದು ಒಂಥರ ಎಲ್ಲ ಅಯ್ಯಪ್ಪನ್ ಅವರು ಇಲ್ಲದೆ ಏನು ಇಲ್ಲ, ಎಲ್ಲ ಪಕ್ಕದಲ್ಲೇ ಇದ್ದಾರೆ ಅವರು. ಯಾಕಂದ್ರೆ ಬೆಂಗಳೂರಲ್ಲಿ ಇದೆ, ಸರಿಮೇಲೆ ಇದೆ, ಅದು ಒಂದು ಮನುಷ್ಯ ನಡಿಬೇಕಂತ ಅದು ಸಾಧ್ಯನೇ ಇಲ್ಲ ಅದು. ಖಂಡಿತ ಈಗ ನೆನ್ಸ್ಕೊಂಡ್ರೆ ನಮ್ಗೆ ಒಂದು ತಲೆ ಸುತ್ತ ಬರುತ್ತೆ, ಅದು ನಡ್ಕೊಂಡ್ ಬಂದ್ರ ಅಂತ ಆಗುತ್ತೆ. ಈಗ ಬೇರೆ ಸಮಯದಲ್ಲಿ ನೀವು ಇಷ್ಟು ಒಂದು 20 ಕಿಲೋಮೀಟರ್ ದಿನ ನಡೀರಿ ಅಂದ್ರೆ ನಡೆಯಕ್ ಆಗುತ್ತಾ ಸಮಯ? ನೀವು ಅಲ್ಲ ನೀವು ಬೇರೆ ಏನೋ ಒಂದು ತರಕಾರಿ ತಗೊಂಬರಕ್ ಅಷ್ಟು ದೂರ ನಡ್ಕೊಂಡು ಹೋಗಿ ಅಂದಾಗ ಆಗುತ್ತಾ? 1 ಕಿಲೋಮೀಟರ್ ಆಗಲ್ಲ, 1 ಕಿಲೋಮೀಟರ್ ಆಗಲ್ಲ. ಒಂದ್ ಅಜ್ಜಿ ತೆಗೆದಾಗಲ್ಲ. ನಾವು ಬೆಂಗಳೂರಲ್ಲ, ನಾವು ಗಾಡಿ ಇಲ್ಲ ಅಂದ್ರೆ ಇಲ್ಲಿ ಹೋಗಲ್ಲ ನಾವು. ಒಂದು ಪಕ್ಕದ ಮನೆಗೆ ಹೋಗ್ಬೇಕು, ಅದು ಗಾಡಿ ಬೇಕು ನಮ್ಗೆ. ಸಾಧ್ಯ ಇಲ್ಲ ಸ್ವಾಮಿ. ಇರ್ಮುಡಿ ಮೇನ್ ವ್ರತ ಅಯ್ಯಪ್ಪ ಇದ್ರೆ ಮೇನ್ ವ್ರತ. ಮಂಡಳ ವ್ರತ ಮಾಡಿ ಇರ್ಮುಡಿ ತಗೊಂಡೋದ್ರೆ ಅದೇ, ಇಲ್ಲಾಂದ್ರೆ ಅದು ಆಗದೆ ಚಾನ್ಸೇ ಇಲ್ಲ. ಸ್ವಾಮಿ ಶರಣಸ್ವಾಮಿ, ನಿಮ್ಮ ವಿಶ್ರಾಂತಿ ಸಮಯ, ನಿಮ್ಮ ಪಾದಯಾತ್ರೆಯ ಒಂದು ಪ್ರತಿಯೊಂದು ಹೆಜ್ಜೆಯಲ್ಲೂ ಸ್ವಾಮಿ ಅಯ್ಯಪ್ಪ ಇದ್ದಾರೆ. ಆ ಹೆಜ್ಜೆಗೆ ಮತ್ತು ಅನಂತ ಸ್ವಾಮಿಗಳು ಮತ್ತೆ ನಿಮ್ ಜೊತೆಲಿರುವಂತಹ 6 ಸ್ವಾಮಿಗಳ ಆ ಅಯ್ಯಪ್ಪನ ಪಾದಗಳಿಗೆ ಆ ಭಗವಂತ ಮತ್ತಷ್ಟು ಶಕ್ತಿಯನ್ನ ಕೊಟ್ಟು ಆರೋಗ್ಯವನ್ನ ಕೊಟ್ಟು ಮತ್ತು ಇನ್ನ ನೀವು ಒಂದು 80 ವರ್ಷ ಪಾದಯಾತ್ರೆ ಮಾಡಿ ಸ್ವಾಮಿ, ಆ ಶಕ್ತಿಯನ್ನ ಕೊಡ್ಲಿ. ಆ 80 ವರ್ಷದಲ್ಲಿ 1 ವರ್ಷ ಈ ಒಂದು ಪಾಮರನ್ನು ಕೂಡ ನಿಮ್ ಜೊತೆ ಕರ್ಕೊಂಡು ಹೋಗುವಂತ ಭಾಗ್ಯ ಬರ್ಲಿ ಅಂತ ನಾವು ಭಗವಂತನಲ್ಲಿ ಕೇಳ್ಕೊತಾ ಇರ್ತೀವಿ. ಅಪ್ಲಿಕೇಶನ್ ಹಾಕ್ತಾ ಇದೀವಿ. ಆ ಅಪ್ಲಿಕೇಶನ್ ಯಾವಾಗ ಬರುತ್ತೋ ಅವಾಗ ಖಂಡಿತ ಬರ್ತೀವಿ ಸ್ವಾಮಿ. ಅದು ಕರ್ಕೊಳ್ತೀವಿ ಅವರು. ಸ್ವಾಮಿ ಬರ್ಲೇಬೇಕು. ನೀವು ಸೇವೆ ಮಾಡ್ತಿರಲ್ಲ ಅಯ್ಯಪ್ಪನ್ಗೆ, ನೀವು ಒಂದ್ಸತಿ ನೀವು ಪಾದಯಾತ್ರೆ ಬಂದ್ರೆ ನಿಮ್ಗೆ ಅಯ್ಯಪ್ಪ ಏನಂತ ಅರ್ಥ ಆಗೋದು. ಖಂಡಿತ ಸ್ವಾಮಿ. ಆಯ್ತು, ಖಂಡಿತ ಆ ಭಾಗ್ಯ ನಮ್ಗೆ ನಿಮ್ಮ ಮೂಲಕ ಭಗವಂತನ ನೀವು ಒಂದು ತುಪ್ಪದ ಅಭಿಷೇಕ ಮಾಡಿಸ್ಬೇಕಾದ್ರೆ ಅದನ್ನು ಬೇಡ್ಕೊಳ್ಳಿ. ಖಂಡಿತ ನಿಮ್ಮ ಜೊತೆಲೆ ಪಾದಯಾತ್ರೆ ಅಂತ ಮಾಡಿದ್ರೆ ನಿಮ್ ಜೊತೆಲೆ ಮಾಡ್ತೀವಿ ಸ್ವಾಮಿ. ಸ್ವಾಮಿ ಶರಣಂ. ಇದು ಬೆಂಗಳೂರಿನಿಂದ ಶಿವಾಜಿನಗರದ ಮುತ್ಯಾಲಮ್ಮ ತಾಯಿಯ ಮನೆದೇವರ ಆಶೀರ್ವಾದವನ್ನ ಪಡೆದು ಮತ್ತು ನಮ್ಮ ಮನದೇವರು ಆ ಸ್ವಾಮಿ ಅಯ್ಯಪ್ಪನನ್ನ ಪ್ರತಿಯೊಂದು ಕ್ಷಣವೂ ಎಲ್ಲಾಂ ಅಯ್ಯಪ್ಪನಂದು ನೆನೆಸ್ಕೊಂಡು ಪ್ರತಿದಿನಾನು ಅವ್ರ ಅದನ್ನೇ ಹೇಳೋದು. ಯಾವಾಗ ಫೋನ್ ಮಾಡಿದ್ರು ಅವ್ರ ಬಾಯಲ್ಲಿ 1 ಸಾರಿ ಆದ್ರೂ ಬಂದೇ ಬರುತ್ತೆ. ಶ್ರೀಯುತ ಅನಂತ ಸ್ವಾಮಿಗಳು ಮತ್ತು ಅವರ ಭೈರವ ತಂಡದ ಪಾದಯಾತ್ರೆಗಳಿಗೆ ತಾವುಗಳೆಲ್ಲರೂ ಕೂಡ ನಿಮ್ಮ ಪೂಜಾ ಕೈಂಕರ್ಯದಲ್ಲಿ ಅವರ ಪಾದಯಾತ್ರೆಗೆ ಆ ಭಗವಂತ ಮತ್ತಷ್ಟು ಶಕ್ತಿಯನ್ನ ಕೊಟ್ಟು ಒಂದು ಒಳ್ಳೆಯದನ್ನ ಮಾಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ ಸ್ವಾಮಿ. ನಾವು ಮತ್ತೊಬ್ಬರಿಗೆ ಪ್ರಾರ್ಥನೆ ಮಾಡ್ಕೊಂಡ್ರೆ ಭಗವಂತ ನಿಮಗಾಗಿ ಹರಿಸ್ತಾನೆ.
ಸ್ವಾಮಿ ಶರಣ ಸ್ವಾಮಿ, ತುಂಬಾ ಧನ್ಯವಾದ ಸ್ವಾಮಿ. ಸ್ವಾಮಿ ಶರಣ ಸ್ವಾಮಿ ಶರಣ. ಸ್ವಾಮಿ ಶರಣಂ. ಎல்லாம் ಅಯ್ಯಪ್ಪನ್. ಅಯ್ಯಪ್ಪನ್. ನನಗಿಂತ ಕಿರಿಯವರು ಯಾರೂ ಇಲ್ಲ. ಟಿ.ಎಸ್. ಕಣ್ಣನ್, ರಾಮನಗರ. ಶ್ರೀಯುತ ಅನಂತು ಮತ್ತು ಅವರ ತಂಡ ಭೈರವ ಎಂಬ ಆ ಒಂದು ಅಯ್ಯಪ್ಪನ ಯಾತ್ರಾ ತಂಡಕ್ಕೆ ಸ್ವಾಮಿ ಶರಣಂ, ಸ್ವಾಮಿ ಶರಣಮಯ್ಯ. ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ, ಶರಣಮಯ್ಯಪ್ಪ.